ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳನ್ನು ತಿಳ್ಕೊಳ್ಳೋಣ. ನಾರದ ದೇಖಾ ಬಿಕಲ್ ಜಯಂತ, ಲಾಗಿ ದಯಾ ಕೋಮಲ ಚಿತ ಸಂತ, ಪಠವಾ ತುರತ್ ರಾಮ ಪಹಿತಾಹಿ, ಕಹೇಸಿ पुकारी प्रणत हित पाही, आतुर सभय गहेसी पद जाई, त्राही त्राही दयाल रघुराई, अतुलित बल अतुलित प्रभुताई, मैं मति मंद जानी नहीं पाई, निज कृत कर्म जनित फल पायऊ, अब प्रभु पाही सरन तकी आयऊ, सुनी कृपाल अति आरत बानी, एक नयन करी तजा भवानी, कीन्ह मोह बस द्रोह यद्यपि, तेहि कर बध उचित प्रभु, छाडेವು ಕರಿ ಚೋಹುಕೋ ಕೃಪಾಲ್ ರಘುಬೀರ್ ಸಮ. ಇವು ಚೌಪಾಯಿಗಳು ಮತ್ತೆ ಸೋರಟ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಹೀಗೆ ಜಯಂತ ಏನ್ ಮಾಡ್ದ, ಜೀವದಾಸೆಯಿಂದ ಓಡ್ತಾ ಇದ್ದಾಗ, ಯಾಕೆಂದ್ರೆ ಅವನಿಗೆ ತಂದೆನೂ ಆಶ್ರಯ ಕೊಡ್ಲಿಲ್ಲ, ಬೇರೆ ಲೋಕಗಳಿಗೂ ಹೋಗ್ತಾನೆ. ಬ್ರಹ್ಮ, ಶಿವ, ಇನ್ನು ಬೇರೆ ಬೇರೆ ದೇವತೆಗಳು ಯಾರಾದರೂ ನನಗೆ ಆಶ್ರಯ ಕೊಡ್ತಾರಾ ಅಂತಂದ್ಬಿಟ್ಟು, ಆದರೆ ಯಾರೂ ಕೂಡ ಆಶ್ರಯ ಕೊಡೋದಿಲ್ಲ. ಅದಕ್ಕೆ ಅವನು ಜೀವದಾಸೆಯನ್ನು ಇಟ್ಕೊಂಡು ಈಗ ಏನು ಮಾಡೋದು, ಬ್ರಹ್ಮಾಸ್ತ್ರ ಬರ್ತಾ ಇದೆ, ಅವನನ್ನು ಸುಟ್ಟೇ ಬಿಡುತ್ತೆ ಇಲ್ಲ ಅಂದರೆ. ಅದಕ್ಕೋಸ್ಕರ ಅವನೇನು ಮಾಡ್ತಾ ಇದ್ದಾನೆ, ಓಡ್ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ನಾರದರು ಕಣ್ಣಿಗೆ ಬೀಳ್ತಾರೆ. ನೋಡಿ, ಈ ರೀತಿಯ ಕೃಪಾಳುಗಳು ಯಾರು, ಭಗವಂತನ ಭಕ್ತರು ಇವರು. ಅಂಥ ಒಬ್ಬ ಮಹಾತ್ಮರ ಕೈಯಲ್ಲಿ ನಾವೇನಾದರೂ ಸಿಕ್ಕಾಕೊಂಡ್ರೆ ಆಗ ನಮ್ಮ ಇಡೀ ಜನ್ಮದ ಪಾಪಗಳೆಲ್ಲ ಹೊರಟೋಗ್ಬಿಡುತ್ತೆ. ಈಗ ನೋಡಿ, ಅವನು ಓಡ್ತಾ ಇರೋದು, ಅವನು ಪಾಡನ್ನ ನೋಡಿ ನಾರದರಿಗೆ ಮರುಕ ಉಂಟಾಗುತ್ತೆ. ಈ ಮರುಕ ಅನ್ನೋದು ಯಾಕೆ ಬಂತು ಅಂತಂದ್ರೆ, ಸಂತರ ಚಿತ್ತ ಅತ್ಯಂತ ಕೋಮಲವಾಗಿರುತ್ತೆ. ನೋಡಿ, ಸಂತರು ಅವರು ನಾರದ ಮುನಿಗಳು, ಅದಕ್ಕೋಸ್ಕರ ಅವರ ಚಿತ್ತ, ಅವರ ಮನಸ್ಸು ತುಂಬಾನೇ ಕೋಮಲವಾಗಿರುತ್ತೆ. ಯಾರಾದರೂ ಕಷ್ಟದಲ್ಲಿದ್ದರೆ ಅವರು ಇವ್ರಿಗೆ ಎಷ್ಟೇ ತೊಂದರೆ ಕೊಟ್ಟಿದ್ರು ಕೂಡ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಂದರೆ ಅವರು 1 ನಿಮಿಷದಲ್ಲೇ ಕರ್ಗ ಹೋಗ್ಬಿಡುತ್ತೆ, ಅಷ್ಟು ಕೋಮಲವಾಗಿರುತ್ತೆ ಅವ್ರ ಹೃದಯ. ಅವರು ಅವನಿಗೆ ಬುದ್ಧಿ ಹೇಳಿ, ಶ್ರೀರಾಮನಿಗೆ ಶರಣಾಗತನಾಗು, ಬೇರೆ ಯಾರೂ ನಿನ್ನನ್ನು ಕಾಪಾಡೋಕ್ಕಾಗಲ್ಲ, ಶ್ರೀರಾಮ ಮಾತ್ರನೇ ಕಾಪಾಡೋಕ್ಕಾಗೋದು ಅಂತ ಹೇಳ್ತಾನೆ. ಅದೇ ರೀತಿ ಅವನೇನು ಮಾಡ್ತಾನೆ, ಶ್ರೀರಾಮನ ಹತ್ರ ಓಡ್ ಬರ್ತಾನೆ, ಓ ಶರಣಾಗತ ವತ್ಸಲ, ನನ್ನನ್ನು ಕಾಪಾಡು ಕಾಪಾಡು ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಭಯಕಂಪಿತನಾದ ಜಯಂತ ಆತುರದಿಂದ ಶ್ರೀರಾಮನ ಪಾದಗಳ ಮೇಲೆ ಬಿದ್ದು ಬೇಡ್ಕೊಳ್ತಾನೆ. ಏನು ಕೇಳ್ಕೊಳ್ತಾನೆ ಅವನು, ಓ ದೀನದಯಾಳು, ರಕ್ಷಣೆ ಮಾಡು ರಕ್ಷಣೆ ಮಾಡು, ಮಂದಮತಿಯಾದ ನಾನು ನಿನ್ನ ಅತುಲ ಬಲವನ್ನ, ಪ್ರಭುತ್ವವನ್ನ ಅರ್ಥ ಮಾಡಿಕೊಳ್ಳದೆ ಹೋದೆ, ನಾನು ಮಾಡಿದಂತಹ ಕರ್ಮಫಲವನ್ನು ಅನುಭವಿಸಿದ್ದೀನಿ. ಈಗ ನನಗೆ ಗೊತ್ತಾಗಿದೆಯಪ್ಪ ನಿನ್ನ ಒಂದು ಶ್ರೇಷ್ಠತೆ ಏನು ಅಂತಂದ್ಬಿಟ್ಟು, ನಾನು ಮಂದಬುದ್ಧಿ ಇರುವಂಥವನು, ಅದರಿಂದ ಈ ರೀತಿ ಎಲ್ಲ ಮಾಡಿಬಿಟ್ಟೆ, ನಿನ್ನನ್ನೇ ನಾನು ಪರೀಕ್ಷೆ ಮಾಡೋಕ್ಕೆ ಹೋಗ್ಬಿಟ್ಟೆ, ಮತ್ತು ನಿನ್ನ ಒಂದು ಅತುಲ ಬಲ ಇದೆಯಲ್ಲ, ಅಂದರೆ ಯಾವುದಕ್ಕೂ ಹೋಲಿಕೆ ಕೊಡೋದಕ್ಕಾಗದೇ ಇರುವಷ್ಟು ಬಲ ನಿನ್ನಲ್ಲಿದೆ, ಆ ಒಂದು ಶಕ್ತಿಯನ್ನು ಅದನ್ನು ಅರ್ಥ ಮಾಡಿಕೊಳ್ಳದೆ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಮಾಡಿದಂತಹ ಒಂದು ಕರ್ಮಫಲವನ್ನು ಈಗ ಅನುಭವಿಸ್ತಾ ಇದ್ದೀನಿ. ಪ್ರಭುವೇ, ನನ್ನನ್ನು ನಿಮ್ಮ ಉಡಿಗೆ ಹಾಕ್ಕೊಳ್ಳಿ, ಅಂದರೆ ನಿಮ್ಮ ಮಡಲಲ್ಲಿ ಹಾಕ್ಕೊಳ್ಳಿ, ಅಂದರೆ ನನಗೆ ಶರಣಾಗತಿ ಕೊಡಿ, ನಾನು ನಿಮಗೆ ಶರಣಾಗತಿ ಆಗಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇಲ್ಲಿ ಶಿವ ಹೇಳ್ತಾನೆ, ಎಲೆ ಪಾರ್ವತಿ, ಕೃಪಾನಿಧಿಯಾದಂತಹ ಶ್ರೀ ರಘುನಾಥ ದುಃಖಿತನಾದಂತಹ ಅವನ ಗೋಳನ್ನು ಕೇಳಿ, ಅವನಿಗೆ ಏನೇನೆಲ್ಲ ಆಗ್ತಾ ಇದೆಯೋ ಅವನು ಹೇಳ್ಕೊಳ್ತಾ ಇದ್ದಾನಲ್ಲ, ಆ ಗೋಳನ್ನು ಕೇಳಿ ಅವನನ್ನು ಒಕ್ಕಣ್ಣನನ್ನಾಗಿಸಿ ಕ್ಷಮಿಸಿಬಿಡ್ತಾನೆ. ಅಂದರೆ ಒಂದು ಕಣ್ಣನ್ನು ಕಿತ್ತು ಅವನೇನು ಮಾಡ್ತಾನೆ, ಕ್ಷಮಿಸಿ ಕಳಿಸ್ತಾನೆ. ಅವತ್ತಿನಿಂದ ಕೂಡ ಕಾಗೆ ಒಕ್ಕಣ್ಣ ಅಂತಾನೆ ಪ್ರಸಿದ್ಧನಾಗಿದ್ದಾನೆ. ಕಾಗೆಯ ರೂಪದಲ್ಲಿರ್ತಾನಲ್ಲ ಅವನು, ಅದಕ್ಕೋಸ್ಕರ ಅವನು ಮೋಹವಶನಾಗಿ ದ್ರೋಹ ಮಾಡಿರ್ತಾನೆ, ಅಂದರೆ ಮೋಹಕ್ಕೆ ಒಳಗಾಗಿರ್ತಾನೆ. ನ್ಯಾಯವಾಗಿ ನೋಡಿದ್ರೆ ವಧೆ ಅಂದರೆ ಕೊಲ್ಲೋದೇ ಅವನಿಗೆ ಶಿಕ್ಷೆ ಆಗಿತ್ತು, ಅವನು ಪ್ರಾಣ ಹೋಗಬೇಕಿತ್ತು, ಆದರೆ ಪ್ರಭು ಕೃಪೆ ಮಾಡಿ ಅವನನ್ನು ಬಿಟ್ಟು ಬಿಡ್ತಾನೆ. ಅಂದರೆ ಇಲ್ಲಿ ಆ ರಾಮನ ಕರುಣೆ, ಅವನ ಕೃಪೆ ಏನು ಅನ್ನೋದು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಶ್ರೀ ರಘುವೀರನಿಗೆ ಸಮಾನರಾದಂತಹ ಕೃಪಾಳುಗಳು ಬೇರೆ ಯಾರಿದ್ದಾರೆ? ಈಗ ನಾವೇನಾದರೂ ಒಂದು ಸ್ವಲ್ಪ ಏನಾದರೂ ನಮಗೆ ನೋವಾಗೋ ರೀತಿ ನಡ್ಕೊಂಬಿಟ್ರೆ ಯಾರಾದರೂ ನಾವು ತಡ್ಕೊಳ್ತೀವ?
ಇಲ್ಲ, ಆಗಲೇ ಬೈತೀವಿ, ಆಗಲೇ ಅವ್ರನ್ನ ಏನೇನೋ ಮಾಡಿಬಿಡ್ತೀವಿ. ಆದರೆ ಇಲ್ಲಿ ರಾಮ ಏನು ಮಾಡ್ದ, ಅವನನ್ನು ಕ್ಷಮಿಸಿ ಬಿಡ್ತಾನೆ, ಹೋಗು ನೀನು ಅಂತ. ಆದರೆ ಒಂದು ಕಣ್ಣನ್ನು ಅವನು ಕೀಳ್ತಾನೆ. ಅದರಿಂದನೇ ಕಾಗೆ ಇವತ್ತಿಗೂ ಕೂಡ ಒಕ್ಕಣ್ಣಿನಿಂದ ಇದೆ ಅಂತ ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.